ಪುಷ್ಪಗಿರಿಯ ಗೆಸ್ಟ್ ಹೌಸ್ ಮೇಲ್ಚಾವಣಿ ಹಾಗೂ ರಿಟೈನಿಂಗ್ ವಾಲ್ ನಿರ್ಮಾಣ ಕಾಮಗಾರಿಗೆ ಅನುದಾನ ತರುವಲ್ಲಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಪ್ರಯತ್ನದಿಂದ ಹೆಚ್ಚಿನ ಅನುದಾನ ತರುವುದಕ್ಕೆ ಸಾಧ್ಯವಾಯಿತು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಹಳೆಬೀಡು ಪುಷ್ಪಗಿರಿ ಗೆಸ್ಟ್ ಹೌಸ್ ಕಟ್ಟಡದ ಮೇಲ್ಚಾವಣಿ ಹಾಗೂ ರಿಟೈನ್ ವಾಲ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬೇಲೂರು ಹಳೆಬೀಡು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿದ್ದು, ಅದರಂತೆ ಪುಷ್ಪಗಿರಿ ಮಹಾಸಂಸ್ಥಾನವೂ ಸಹ ಪ್ರವಾಸಿಗರ ಹಾಗೂ ಭಕ್ತರ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಹೋಗುವುದರಿಂದ ಬರುವ ಭಕ್ತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸ್ವಾಮೀಜಿಯವರ ಆಶಯದಂತೆ ಪುಷ್ಪಗಿರಿಯ ಗೆಸ್ಟ್ ಹೌಸ್ ಮೇಲ್ಭಾಗದಲ್ಲಿ 2 ಮಹಡಿಗಳ ಕಟ್ಟಡದ ಮೇಲ್ಚಾವಣಿ ನಿರ್ಮಿಸಲಾಗುವುದು ಮತ್ತು ಬೆಟ್ಟಕ್ಕೆ ರಿಟೈನಿಂಗ್ ವಾಲ್ ನಿರ್ಮಿಸುವುದು ಸೇರಿದಂತೆ ಒಟ್ಟು 1.95 ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನ ತಂದು ಈ ಮಠವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕಾರಣ ಇಷ್ಟೇ, ಕ್ಷೇತ್ರದ ದಿನನಿತ್ಯದ ಅಭಿವೃದ್ಧಿ ಕೆಲಸ ಒಂದರಲ್ಲಿ ಇದು ಒಂದು ಭಾಗ. PWDಯಿಂದ 2 ವರ್ಷದ ಹಿಂದೆ ಗೆಸ್ಟ್ ಹೌಸ್ ಆಗಿತ್ತು, ಮತ್ತು ಅದನ್ನು ಮುಂದುವರೆದ ಕಾಮಗಾರಿ ಅಂತ ಹೇಳಿ ಅನುದಾನ ಬಂದಿದೆ. ಶಾಸಕರು ಇವತ್ತು ಅವರ ಅಮೃತಾಸ್ತ್ರದಿಂದ ಇವತ್ತು ಮುಂದುವರೆದ ಕಾಮಗಾರಿಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸುರೇಶಣ್ಣನವರು ಹೇಳಿದ ಹಾಗೆ ಕ್ಷೇತ್ರ ತಾವು ನೋಡಿದ ಹಾಗೆ ಎಲ್ಲ ಸರ್ವತೋಮುಖದ ಅಭಿವೃದ್ಧಿ ಜೊತೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಂಡು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಾ ಇರುವಂಥದ್ದು ಪುಷ್ಪಗಿರಿಯ ಒಂದು ಇತಿಹಾಸ ಮತ್ತು ವಿಶೇಷತೆ. ಆ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಎಲ್ಲ ರೀತಿಯಲ್ಲೂ ಸೌಲಭ್ಯಗಳ ಅವಶ್ಯಕತೆ ಇದೆ. ಬಹುಶಃ ಅದು ಉಳಿಲಿಕ್ಕಿರ್ಬೋದು, ನೀರಿರ್ಬೋದು, ಶೌಚಾಲಯ ಇರ್ಬೋದು, ರೋಡ್ ಇರ್ಬೋದು, ಪ್ರತಿಯೊಂದೂ ಅವಶ್ಯಕತೆ ಒಂದು ಕ್ಷೇತ್ರಕ್ಕೆ ಇದ್ದೇ ಇರುತ್ತೆ. ಅದರಲ್ಲಿ ಪುಷ್ಪಗಿರಿಗೆ ಇದರ ಅವಶ್ಯಕತೆ ತುಂಬ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಶಾಸಕರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈಗಾಗಲೇ ರೋಡನ್ನು ಒಂದು ಮಂಜೂರಾತಿ ಕೊಡಿಸಿದ್ದಾರೆ. ಹಾಗಾಗಿ ಹೊಸದಾಗೊಂದು ರೋಡಿಗೆ ಮತ್ತೆ ಎಸ್ಟಿಮೇಟ್ ಆಗಿದೆ. ಅದರ ಜೊತೆಯಲ್ಲಿ ಹಳೆಯ ಗೆಸ್ಟ್ ಹೌಸ್ ಸುಮಾರು 40 ವರ್ಷದಿಂದ ಹಾಳು ಬಿದ್ದಿರುವಂಥ ಗೆಸ್ಟ್ ಹೌಸನ್ನು ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಕೊಡಿಸುವಂಥ ನಿರಂತರ ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ಅದೇನಾರ ಆಯಿತು ಅಂತಂದರೆ ಒಂದು 40 ವರ್ಷದಲ್ಲಿ ಆಗದಿರೋಂಥ ಕೆಲಸವನ್ನು ಶಾಸಕರದ್ದು ಮಾಡಿಕೊಟ್ಟಂಗಾಗುತ್ತೆ. ಅದರ ಜೊತೆಯಲ್ಲಿ ಇವತ್ತಿನ ಗುದ್ಲಿ ಪೂಜೆ ಇದೆ, ಇನ್ನು 2 ಫ್ಲೋರ್ ಆಗುವಂಥ ಅವಕಾಶ ಇದೆ. ಮತ್ತು ಸೇಫ್ಟಿಗಾಗಿ ಒಂದು ರಿಟರ್ನಿಂಗ್ ವಾಲ್ ಬಹಳ ಅವಶ್ಯಕತೆ ಇತ್ತು, ಅದು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಆ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆಯಿಂದ ಮೊನ್ನೆ ಈಶ್ವರ್ ಖಂಡ್ರೆ ಸಚಿವರು ಕೂಡ ಒಂದು ಟೀ ಪಾರ್ಕನ್ನು ಘೋಷಣೆ ಮಾಡಿ ಹೋಗಿದ್ರು. ಅದರದ್ದು ಒಂದು ಮುಂಚಿತವಾಗಿ ಒಂದು 50 ಲಕ್ಷನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ನಿಟ್ಟಿನಲ್ಲಿ ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಪ್ರವಾಸೋದ್ಯಮ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಇದೊಂದು ಮಠ ಆಗಬಾರ್ದು, ಒಂದು ಕ್ಷೇತ್ರ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಕ್ಷೇತ್ರ ಅಂದಾಗ ಅದೆಲ್ಲರಿಗೂ ಕೂಡ ಅನ್ವಯಿಸುವಂಥದ್ದು. ಹಾಗಾಗಿ ಕ್ಷೇತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಹಕಾರವನ್ನು ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ಅಪೇಕ್ಷಿಸ್ತಾ, ಹಾಗೆ ತಮ್ಮೆಲ್ಲರ ಸಹಕಾರ, ಮಾಧ್ಯಮರ ಸಹಕಾರ ಏನಿಲ್ಲ. ಇವತ್ತು ಪುಷ್ಪಗಿರಿ ಸಂಸ್ಥಾನದ ಪರಮಪೂಜ್ಯರ ಆಶೀರ್ವಾದದಿಂದ 1,95,00,000 ಇದು ಅನುದಾನ ತರಲಿಕ್ಕೆ ಪ್ರಯತ್ನ ಅವ್ರದ್ದೇ. ಅದರಲ್ಲಿ ಅದನ್ನು ಮತ್ತೆ ಮರು ಪ್ರಯತ್ನ ಒಂದಿಷ್ಟು ಮಾಡಿ ಇವತ್ತು ಈ ಕಟ್ಟಡದ ಮೇಲ್ಚಾವಣೆ ಮತ್ತು ರಿಟೈನಿಂಗ್ ವಾಲ್ ಅದಕ್ಕೆ ಸಂಬಂಧಪಟ್ಟಂಗೆ 1,95,00,000 ಗುದ್ದಲಿ ಪೂಜೆಯನ್ನು ಪರಮಪೂಜ್ಯರ ಆಶೀರ್ವಾದದಿಂದ ಮಾಡ್ತಾಯಿದ್ದೀವಿ. ಇದು ಪರಮಪೂಜ್ಯರ ಬಯಕೆ ಏನು ಅಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಈಗಾಗಲೇ ನಮ್ಮ ಮುಂದೆ ನಿರ್ದೇಶನ ಇದೆ. ಸುಮಾರು ಸಾವಿರಾರು ಭಕ್ತರು ಇಲ್ಲಿ ಬಂದರೂ ಸಹ ಎಲ್ಲರಿಗೂ ಸಹ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮುಂದಿನ ದಿವಸಗಳಲ್ಲಿ ಇದಲ್ಲದಲ್ಲೇ ಇನ್ನೊಂದಿಷ್ಟು ಅನುದಾನವನ್ನು ತಂದು ಈ ಮಠವನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮದಿದೆ. ಮುಂದಿನ ದಿವಸದಲ್ಲಿ ಅದನ್ನು ನೆರವೇರಿಸಿ ಮೇಲ್ಚಾವಣಿ ಈ ಕಟ್ಟಡ ಬರುತ್ತೆ, AP ರೂಮ್ಗಳು ಮೇಲೆ ಬರುತ್ತೆ, ಲಾಂಜ್ ಬರುತ್ತೆ, ರಿಟೈನಿಂಗ್ ವಾಲ್ ಬರುತ್ತೆ, ಅಲ್ಲೊಂದಿಷ್ಟು ಕಾಂಕ್ರೀಟ್ ಇದು ಬರುತ್ತೆ.
ಎಲ್ಲದು 1,95,00,000ಕ್ಕೆ ಎಸ್ಟಿಮೇಟ್ ಪ್ರಕಾರ ಎಲ್ಲ ಅಂದಾಜು ವೆಚ್ಚದ ಪ್ರಕಾರ ಇವತ್ತಿನಿಂದಲೇ ಪ್ರಾರಂಭ ಆಗುತ್ತೆ. ಪರಮಪೂಜ್ಯರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದರೆ ಕೂಡಲೇ ಉತ್ತಮವಾದಂಥ ಗುಣಮಟ್ಟದ ಕೆಲಸವನ್ನು ಮಾಡಿ ಹಸ್ತಾಂತರವನ್ನು ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.